ಹಾವೇರಿ ಕ್ಷೇತ್ರಕ್ಕೆ ಹೋಗೋಣ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕ್ಷೇತ್ರ ಇದೆಯಲ್ಲ, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಅರುಣ್ ಕುಮಾರ್ ಪೂಜಾರ್ ಅವರಿಗೆ ಆರ್ ಶಂಕರ್ ಅವರು ಮಾತ್ರ ಅಲ್ಲ ಚೈತ್ರ, ಇನ್ನೊಬ್ರು ಪೈಪೋಟಿಯನ್ನ ಕೊಡ್ತಾ ಇದ್ರು, ಸಂತೋಷ್ ಪಾಟೀಲ್ ಅಂತ ಕಾಣಿಸುತ್ತೆ, ಅವರು ಪೈಪೋಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಪರಿಷತ್ ಸದಸ್ಯರಾಗಿರುವಂತ ಆರ್ ಶಂಕರ್ ಅವರು ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕಳೆದ ಬಾರಿನೂ ಕೂಡ ಪಕ್ಷೇತರವಾಗಿ ಗೆದ್ದಿದ್ರು, ಅದಾದ್ಮೇಲೆ ಶಾಸಕರಾಗಿ ಅನರ್ಹರಾದ್ರು. ಈಗ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಪಕ್ಷೇತರವಾಗಿ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅವಾಗಲೇ ಮಾತನಾಡಿಸುವಂತ ಸಂದರ್ಭದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ರಮೇಶ್, ನೋಡ್ತಾ ಇದ್ವಿ ಆರ್ ಶಂಕರ್ ಅವರ ಅಸಮಾಧಾನವನ್ನ, ಅವಾಗಲೇ ನಾನೇ ಮಾತನಾಡಿಸ್ತಾ ಇದ್ದೆ. ನನ್ನನ್ನು ಕರ್ಕೊಂಬಂದಂತವ್ರೆ ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ರು. ಈಗ ಆರ್ ಶಂಕರ್ ಅವರು ಪಕ್ಷೇತರವಾಗಿ ನಿಂತ್ಕೊಳ್ಳುವಂತದ್ದಂತೂ ಖಚಿತ. ಇದು ಯಾವ ರೀತಿಯಾಗಿ ಬಿಜೆಪಿಗೆ ಹೊಡೆತ ಕೊಡುತ್ತೆ ಆ ಕ್ಷೇತ್ರದಲ್ಲಿ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ನೀವೇನ್ ಹೇಳ್ತಾ ಇದ್ರಿ ಇದು ಅಕ್ಷರಶಃ ನಿಜ ಅಂತಾನೆ ಹೇಳ್ಬೋದು. ಏನು MLC ಆಗಿರ್ತಕ್ಕಂಥ ಆರ್ ಶಂಕರ್ ಅವರು ಏನಿದ್ರೆ ಅವರೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರ ಜೊತೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರೆ ಬಿಜೆಪಿಯ ನಾಯಕರು ನನಗೆ ನಂಬಿಸಿ ಮೋಸ ಮಾಡಿದ್ದಾರೆ ಎಂಬ ಮಾತನ್ನ ಈಗಾಗಲೇ ಹೇಳಿರುವಂತದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಿನ್ನೆ ತಾನೇ ಏನು ಬಿಜೆಪಿಯ ರಾಷ್ಟ್ರೀಯ ಹೈಕಮಾಂಡ್ ಈಗಾಗಲೇ ರಾಣೆಬೆನ್ನೂರಿನಲ್ಲಿ ಏನು ಬಿಜೆಪಿ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಅವರ ಹೆಸರನ್ನ ಘೋಷಣೆ ಆಗುತ್ತಿದ್ದಂತೆ ಈಗಾಗಲೇ ಕ್ಷೇತ್ರದಲ್ಲಿ ಅಸಮಾಧಾನವನ್ನು ಈಗಾಗಲೇ ಮುಗಿಲು ಮುಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಆರ್ ಶಂಕರ್ ಅವರ ಮಾತನ್ನೇ ಸ್ವತಃ ಅವರ ಬೆಂಬಲಿಗರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಕುರುಬ ಸಮುದಾಯದ ಅನೇಕ ಮುಖಂಡರು ಕೂಡ ಈಗಾಗಲೇ ಆ ಒಂದು ಮಾತಿಗೆ ಈಗಾಗಲೇ ಸೊಪ್ಪು ಹಾಕಿದ್ರೆ ಅಂತ ಹೇಳ್ಬೋದು. ಇದಕ್ಕೆ ಈಗ ಅವರಿಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಅಂದ್ರೆ ಸುಮಾರು ಒಂದು 3 ರಿಂದ 4 ವೆಹಿಕಲ್ ಅನ್ನ ಈಗಾಗಲೇ ತೆಗೆದುಕೊಂಡು, ವಾಹನಗಳನ್ನು ತೆಗೆದುಕೊಂಡು ಸುಮಾರು ಆರ್ ಶಂಕರ್ ಅವರ ಮನೆಗೆ ಈಗಾಗಲೇ ರಾಣೆಬೆನ್ನೂರಿಂದ ಅವರ ಅಭಿಮಾನಿಗಳು ಹೋಗಿರುವಂತದ್ದು. ಅಂದ್ರೆ ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ಅವರ ಒಂದು ಏನು MLC ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಖಂಡಿತವಾಗಿಯೂ ಅವರು ರಿಟರ್ನ್ ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬಂದು ನಾಳೆಯ ದಿನ ಸಭೆಯನ್ನು ಮಾಡುವ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿಯುವುದು ಗ್ಯಾರಂಟಿ ಅನ್ನುವ ಮಾತನ್ನ ಈಗಾಗಲೇ ಹೇಳಿರುವಂತದ್ದು. ಈ ಒಂದು ಏನು ಘಟನೆ ಅಥವಾ ಈ ಒಂದು ತಿರುವು ಎಂತಂದ್ರೆ ಬಿಜೆಪಿಗೆ ಖಂಡಿತವಾಗಿ ಹೊರತ ಬೀಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಪಂಚಮಸಾಲಿ ಸಮುದಾಯದ ಓಟುಗಳ ನಂತರ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಅತ್ಯಧಿಕವಾಗಿ ಓಟುಗಳು ಇರುವಂತದ್ದು ಕುರುಬ ಸಮುದಾಯದ ಓಟುಗಳು. ಸೊ ಆರ್ ಶಂಕರ್ ಅವರು ಕೂಡ ಕುರುಬ ಸಮುದಾಯದ ನಾಯಕನಾಗಿರುವ ಹಿನ್ನೆಲೆಯಲ್ಲಿ ಜೊತೆಗೆ 2018ರಲ್ಲಿ ಅವರೇನು ಪಕ್ಷೇತರರಾಗಿ ಗೆದ್ದು ಬರ್ತಾರೆ. ಹೀಗಾಗಿ ಅವರು ತಮ್ಮದೇ ವರ್ಚಸ್ಸನ್ನ ಕ್ಷೇತ್ರದಲ್ಲಿ ಈಗಾಗಲೇ ಇಟ್ಟುಕೊಂಡಿರುವಂತದ್ದು. ಹೀಗಾಗಿ ಈ ಬಾರಿ ಏನಂತಂದ್ರೆ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಬಿಜೆಪಿಗೆ ಹೋಗುವಂತಹ ಏನು ಅಲ್ಪಸಂಖ್ಯಾತರ ಓಟುಗಳಾಗಿರ್ಬೋದು ಅಥವಾ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಓಟ್ ಆಗಿರ್ಬೋದು, ಕುರುಬ ಸಮುದಾಯದ ಓಟುಗಳಾಗಿರ್ಬೋದು, ಅದಲ್ಲದೆ ಲಂಬಾಣಿ ಸಮುದಾಯದ ಓಟುಗಳನ್ನು ಕೂಡ ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡೋಣ, ಯಾಕೆಂದ್ರೆ ಎವ್ರಿ ಸೀಟ್ ಕೌಂಟ್ ಆಗುವಂತ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ನಿಜಕ್ಕೂ ಬಿಜೆಪಿಗೆ ಸವಾಲಾಗ್ತಾ ಇದೆ. ಇವರು ಪಕ್ಷೇತರವಾಗಿ ನಿಂತ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಮುಂದಿನ ಸುದ್ದಿಗೋಣ. ಬಿಜೆಪಿಯಲ್ಲಿನ ಬಂಡಾಯ ಇದೆಯಲ್ಲ, ಒಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಚೈತ್ರ, ಎಲ್ಲಾ ಕಡೆನೂ ಕೂಡ. ಹೌದು ಪೃಥ್ವಿ.